ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ ಅಪ್ಲಿಕೇಶನನ್ನು ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೊಸ ಒಂದು ವೆಬ್ಸೈಟ್ನಲ್ಲಿ HMIS ಅಂತ ವೆಬ್ಸೈಟ್ ಏನಿದೆಯಲ್ಲ, ಈ ಒಂದು ವೆಬ್ಸೈಟ್ನಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ನ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ ಸರ್ಚಲ್ಲಿ www.swdhmis ಅಂತ ಸರ್ಚ್ ಮಾಡಿದ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಇದರಲ್ಲಿ ಕೆಳಗಡೆ ರಿಜಿಸ್ಟರ್ ಅಂತ ಇರುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಕೇಳುತ್ತೆ. ಮೊದಲಿಗೆ ಇಲ್ಲಿ ಕಂಪ್ಲೀಟ್ KYC ಅಂತ ಕೇಳ್ತಾ ಇದೆ. ಯೂಸರ್ ಪ್ರೊಫೈಲು, ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಅಂತ ಕೇಳ್ತಾ ಇದೆ. ಮೊದಲಿಗೆ ವಿದ್ಯಾರ್ಥಿಯ ಒಂದು ಯಾರ್ದು ಹಾಸ್ಟೆಲ್ ಅಪ್ಲಿಕೇಶನ್ ಆಗ್ತಾ ಇದ್ದೀರಾ ಆ ಒಂದು ವಿದ್ಯಾರ್ಥಿಯ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಮಿನಿಮಮ್ ಅಪ್ಲೋಡ್ ಮಾಡುವಂಥ ಫೋಟೋ ಸೈಜನ್ನು ಕೂಡ ಕೊಟ್ಟಿದ್ದಾರೆ. 100 KB ಬಿಲೋ ಇರಬೇಕಂತ ಕೊಟ್ಟಿದ್ದಾರೆ. JPG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ನಾನು ಆಲ್ರೆಡಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೇನೆ. ನೀವು ಕೂಡ ಮೊಬೈಲಲ್ಲೇ ಕೂಡ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಬೋದು. 100 KB ಒಳಗಡೆ ಇರಬೇಕು, ಅಂದರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ. ಹೆಚ್ಚಿಗಿದ್ದರೆ ಅದು ಅಪ್ಲೋಡ್ ಆಗೋದಿಲ್ಲ. ಸೊ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಅಪ್ಲೋಡ್ ಆಗಿದೆ. ಅಪ್ಲೋಡ್ ಆದರೆ ಮಾತ್ರ ಈ ರೀತಿಯಾಗಿ ಬರುತ್ತೆ. ಇಲ್ಲಾಂದರೆ ಏನಾದರೂ ಹೆಚ್ಚು ಕಮ್ಮಿ KB ಆಗಿದ್ದರೆ ಅದು ಎರರ್ ತೋರಿಸುತ್ತೆ, ನಿಮಗೆ ನೋಡ್ಕೊಳ್ಳಿ. ಅದಾನಂತರ ಇಲ್ಲಿ ಫುಲ್ ನೇಮ್ ಅಂತ ಬರ್ತಾ ಇದೆ. ಫುಲ್ ನೇಮು ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತಿದೆ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿಯಾಗಿ ಹೆಸರನ್ನು ಎಂಟ್ರ್ ಮಾಡಿ. ಅದಾನಂತರ ಜೆಂಡರು ಮೇಲ್ ಆರ್ ಫೀಮೇಲ್ ಅಂತ ಕೇಳುತ್ತೆ, ಸೆಲೆಕ್ಟ್ ಮಾಡಿ. ಅದಾನಂತರ ಮತ್ತೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್ ಆಫ್ ಬರ್ತ್ ಏನು ಮಾಡಬೇಕು, ನೀವು SLC ಪ್ರಕಾರನೇ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ಪ್ರಕಾರ ಹಾಕೋಕ್ಕೆ ಹೋಗಬೇಡಿ. SLCನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಒಂದು ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡಿದ ನಂತರ ಮತ್ತೆ ಕೆಳಗೆ ಅಡ್ರೆಸ್ ಕೇಳುತ್ತೆ. ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇದೆ, ಫುಲ್ ಅಡ್ರೆಸ್ಸು, ಆ ಒಂದು ಫುಲ್ ಅಡ್ರೆಸ್ಸನ್ನಲ್ಲಿ ಎಂಟ್ರ್ ಮಾಡಿ. ಇದು ಹೊಸ ವೆಬ್ಸೈಟು ಶೆಡ್ಯೂಲ್ ಕ್ಯಾಸ್ಟ್ ವಿದ್ಯಾರ್ಥಿಗಳಿಗೆ HMIS ಅಂತ ಮಾಡಿದ್ದಾರೆ. ಸೊ ಎಲ್ಲ ಒಂದು ವಿದ್ಯಾರ್ಥಿಗಳು ಇದರಲ್ಲಿ ಹಾಕಬೇಕು. ಕೇವಲ SC ವಿದ್ಯಾರ್ಥಿಗಳು ಮಾತ್ರ ಇದರಲ್ಲಿ ಹಾಕೋಬೇಕು. STಗೆ ಬೇರೆ ಒಂದು ಹಳೆಯ ವೆಬ್ಸೈಟ್ನಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಈ ಒಂದು ವೆಬ್ಸೈಟ್ನಲ್ಲಿ ಭಾಳಷ್ಟು ಜನ ವಿಡಿಯೋ ಮಾಡಿಲ್ಲ ಯೂಟ್ಯೂಬಲ್ಲಿ. ಸೊ ನಾನೇ ಫಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬೇರೆಯವರು ನಾನು ಸರ್ಚ್ ಮಾಡಿ ನೋಡಿದ್ದೀನಿ, ಯಾವುದೇ ಥರ ಬಂದಿಲ್ಲ. ಸೊ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ. ಸೊ ಅಡ್ರೆಸ್ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪು ವ್ಯಾಲಿಡೇಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತಿದೆ. ಇಲ್ಲಿ ಮೊದಲಿಗೆ ಕ್ಯಾಸ್ಟ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಂತ ಕೇಳ್ತಾ ಇದೆ. ನಿಮ್ಮ ಒಂದು ಕ್ಯಾಟಗರಿಯನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ SC ಅಂತ ನಾನು ತೊಗೊತಾ ಇದ್ದೀನಿ. ಸದ್ಯಕ್ಕೆ SC ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಇದರಲ್ಲಿ ಕೊಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಕ್ಯಾಟಗರಿ ಲಿಸ್ಟಲ್ಲಿ ಎಲ್ಲ ಒಂದು ವರ್ಗಗಳ ಹೆಸರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಒಂದು ಅಪ್ಲಿಕೇಶನ್ ಇದರಲ್ಲಿ ಹಾಕೋಬೋದು ಅಂತ ಅನಿಸುತ್ತೆ. ಅದನಂತರ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ID ನಂಬರ್ನ ಹಾಕಿ ಇಲ್ಲಿ ವೆರಿಫೈ ಅಂತಿದೆ. ವೆರಿಫೈ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕ್ಯಾಸ್ಟ್ನಲ್ಲಿ ಏನೇನಿದೆ ಎಲ್ಲ ಒಂದು ಡೀಟೇಲ್ ಹೆಸರು ಇಲ್ಲಿ ಬರುತ್ತೆ. ಅದಾನಂತರ ಇನ್ಕಮ್ ಸರ್ಟಿಫಿಕೇಟ್ ID ನಂಬರನ್ನು ಎಂಟ್ರ್ ಮಾಡಬೇಕು. ಕರೆಕ್ಟಾಗಿ ಎಂಟ್ರ್ ಮಾಡಿದ ನಂತರ ವೆರಿಫೈ ಅಂತ ಕೊಟ್ಟರೆ ನಿಮಗೆ ಇನ್ಕಮ್ನಲ್ಲಿ ಏನೆಲ್ಲ ಡೀಟೇಲ್ಸ್ ಇದೆ ಆ ಒಂದು ಡೀಟೇಲ್ಸ್ ಮತ್ತೆ ನಿಮಗೆ ರೈಟ್ ಸೈಡಲ್ಲಿ ಶೋ ಆಗುತ್ತೆ ನೋಡಿ. ಇವಾಗ ವೆರಿಫೈ ಮಾಡಿದ ನಂತರ ಯಾವ ರೀತಿ ಬರುತ್ತೆ ಈ ರೀತಿಯಾಗಿ ಇದನ್ನು ನಿಮಗೆ ಕಾಣುತ್ತೆ. ಇದೆಲ್ಲನೂ ಡೀಟೇಲ್ಸ್ ಸರಿಯಾಗಿದೆ ಅಂತ ನೋಡ್ಕೊಳ್ಳಿ. ಅದನಂತರ ವೆರಿಫೈ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತಿದೆ. ಇಲ್ಲಿ ಫೋನ್ ನಂಬರನ್ನ ಎಂಟ್ರ್ ಮಾಡಬೇಕು. ನಿಮ್ಮ ಒಂದು ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರನ್ನ ಎಂಟ್ರ್ ಮಾಡಿಸಿ ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ಒಂದು ಮೊಬೈಲ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಎಂಟ್ರ್ ಮಾಡಬೇಕು. ನಿಮ್ಮದೇ ಒಂದು ಮೊಬೈಲ್ ನಂಬರನ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ. ಬಂದಿರೋಂಥ OTPಯನ್ನು ಎಂಟ್ರ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪು ಇಮೇಲ್ ID ಕೇಳ್ತಾ ಇದೆ. ಇಮೇಲ್ ID ಆಪ್ಷನಲ್ ಆಗಿದೆ, ಅದು ಹಾಕೋಬೋದು, ಹಾಗೆ ಬಿಡ್ಬೋದು, ನಡೆಯುತ್ತೆ. ಕಂಪಲ್ಸರಿ ಏನು ಹಾಕಬೇಕಂತೇನಿಲ್ಲ. ಇದ್ರೆ ಹಾಕಿ, ಇಲ್ಲ ಅಂದರೆ ಅದನ್ನು ಹಾಗೆ ಬಿಡಿ. ಅದಾದ ನಂತರ ಮತ್ತೆ ನಿಮಗೆ ಸ್ಟೆಪ್ 4ನಲ್ಲಿ ಫಿಲ್ ಅಕಾಡೆಮಿಕ್ ಇನ್ಫಾರ್ಮೇಷನು. ಇಲ್ಲಿ ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ರೆಸಿಡೆಂಟಲ್ ಸ್ಕೂಲ್ ಅಂತಿದೆ. ಇಲ್ಲಿ ನಾನು ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅದಾದ ನಂತರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವೊಂದು ಜಿಲ್ಲೆಗೆ ಅಪ್ಲೈ ಮಾಡ್ತಾಯಿದ್ರೆ ಆ ಒಂದು ಜಿಲ್ಲೆ. ಅದಾನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿ. ಯಾವೊಂದು ತಾಲೂಕು ಹಾಸ್ಟೆಲ್ಗೆ ಅಪ್ಲೈ ಮಾಡ್ತಾರೆ ಆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಯೂನಿವರ್ಸಿಟಿ ಹೆಸರು ತೋರಿಸುತ್ತೆ. ನಿಮ್ಮೊಂದು ತಾಲೂಕು ಡಿಸ್ಟಿಕ್ ಹಾಕಿದ ನಂತರ ನೀವೊಂದು ಯಾವ ಕೋರ್ಸಿಗೆ ಇಲ್ಲಿ ಅಪ್ಲೈ ಓದ್ತಾ ಇದ್ದೀರಾ ಆ ಒಂದು ಕೋರ್ಸಿನ ಒಂದು ಯೂನಿವರ್ಸಿಟಿ ಹೆಸರನ್ನು ಹಾಕಬೇಕು. ನಾನು ಇಲ್ಲಿ PUC ವಿದ್ಯಾರ್ಥಿ ಆಗ್ತಾ ಇದ್ದೀನಿ. ಸೊ ಇಲ್ಲಿ PUE ಅಂತ ಮಾತ್ರ ಕೊಟ್ಟಿದ್ದಾರೆ. ಸೊ ನಾನು ಹಾಗಾಗಿ PUE ಅಂತ ತೊಗೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ
ಕಾಲೇಜ್ ಹೆಸರು ಬರುತ್ತೆ. ಯಾವೊಂದು ಕಾಲೇಜಿನಲ್ಲಿ ವಿದ್ಯಾರ್ಥಿ ಓದ್ತಾ ಇದ್ದಾರೆ ಆ ಒಂದು ಜಿಲ್ಲೆ, ಆ ಒಂದು ತಾಲೂಕಿನ ಎಷ್ಟು ಕಾಲೇಜುಗಳಿದ್ದಾವೆ ಅಷ್ಟು ಕಾಲೇಜ್ ಹೆಸರು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಒಂದು ಕಾಲೇಜ್ ಹೆಸರು ಇದರಲ್ಲಿ ಇದೆಯಾ ಇಲ್ಲ ಅಂತ ಕರೆಕ್ಟಾಗಿ ಸರ್ಚ್ ಮಾಡ್ಕೊಳ್ಳಿ. ನೋಡಿಕೊಂಡು ಸರಿಯಾದದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಮಿಸ್ಟೇಕ್ ಆಗಬಾರ್ದು. ನೀವು ತಪ್ಪಾಗಿ ಬೇರೆ ಒಂದು ಕಾಲೇಜು ಹಾಕಿಬಿಟ್ರೆ ಅಲ್ಲಿ ನಿಮಗೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಟೈಮು ಕೂಡ ಹೋಗುತ್ತೆ, ಮತ್ತು ನಿಮಗೆ ಹಾಸ್ಟೆಲ್ ಸಿಗೋದಿಲ್ಲ. ಹಾಗಾಗಿ ಕೇರ್ಫುಲ್ಲಾಗಿ ಹಾಸ್ಟೆಲನ್ನು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟನೇ ಇಯರ್ ಓದ್ತಾ ಇದ್ದೀರಾ, PUC ಫಸ್ಟ್ ಇಯರಾ, ಸೆಕೆಂಡ್ ಇಯರ್ ಅಥವಾ ಡಿಗ್ರಿ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಈ ರೀತಿಯಾಗಿ ಕೇಳುತ್ತೆ. ಅದಾದ ನಂತರ ಇಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಈಗ ಡಿಗ್ರಿ ಓದ್ತಾ ಇದ್ದರೆ PUC ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ, ಅಥವಾ PUC ಓದ್ತಾ ಇದ್ದರೆ SLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಳ್ಳಿ. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಅಡ್ಮಿಷನ್ ಆದಾಗ ರಿಜಿಸ್ಟ್ರೇಷನ್ ನಂಬರ್ ಇರುವುದಿಲ್ಲ, ಯೂನಿವರ್ಸಿಟಿ ಕಡೆಯಿಂದ ಬಂದಿರೋದಿಲ್ಲ. ಸೊ ಅಂಥವರು ನೀವು PUC ಓದ್ತಾ ಇದ್ದರೆ SLC ಹಾಕ್ಕೋಬೋದು, ಡಿಗ್ರಿ ಓದ್ತಾ ಇದ್ದರೆ PUC ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೋಬೋದು. ಸೊ ಅದೇ ರೀತಿಯಾಗಿ ನಾನು ಹಾಕಿಸಿ ಕೊಟ್ಟಿದ್ದೇನೆ. ಸೊ ಇದಾದ ನಂತರ ಮತ್ತೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ SSP ID ಕೇಳುತ್ತೆ. ನೀವು ಹಿಂದೆ ಸ್ಕಾಲರ್ಶಿಪ್ ಹಾಕಿರ್ತೀರಲ್ಲ SSP ID, ಆ ಒಂದು ಐಡಿಯನ್ನು ಹಾಕಬೇಕು. ಅದಾದ ನಂತರ 5ನೇ ಸ್ಟೆಪ್ಪಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತಿದೆ. ಇಲ್ಲಿ ನಿಮಗೆ ಬೇಕಾಗುವಂಥ ಒಂದು ಪಾಸ್ವರ್ಡನ್ನು ಇಟ್ಕೋಬೇಕು. ಅಂದರೆ ನಿಮಗೆ ನೆನಪಿಗೆ ಬರುವಂಥ ಈಸಿಯಾಗಿ ನೀವು ಪಾಸ್ವರ್ಡನ್ನು ಒಂದು ಇಟ್ಕೋಬೇಕು. ಇಲ್ಲಿ ಎಲ್ಲ ರೀತಿ ಒಳಗೊಂಡಿರಬೇಕು. ಅಪ್ಪರ್ ಲೆಟ್ರು, ಸ್ಮಾಲ್ ಲೆಟ್ರು, ನಂಬರು, ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲ ರೀತಿ ಒಳಗೊಂಡಂತೆ ಪಾಸ್ವರ್ಡ್ ಇಟ್ಕೊಂಡು ಇಲ್ಲಿ ಅಗ್ರಿ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕ್ರಿಯೇಟ್ ಅಕೌಂಟ್ ಅಂತಿದೆ ನೋಡಿ ಕೆಳಗಡೆ, ಈ ಒಂದು ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಫೋಟೋ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಈ ರೀತಿ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಯುವರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ಲಿ ವಿತ್ SWD ID ಇಲ್ಲಿ ನಂಬರ್ ಬಂದಿದೆ. SWD ID ನಂಬರ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ID ನಂಬರನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ಒಂದು ನಿಮಗೆ ಯೂಸರ್ ID ಆಗಿರುತ್ತೆ. ಈಗೇನು ಪಾಸ್ವರ್ಡ್ ಇಟ್ಕೊಂಡಿರ್ತಾರಲ್ಲ ಅದು ಪಾಸ್ವರ್ಡು, ಇದು ಇವಾಗೇನು ತೋರಿಸ್ತಾ ಇದೆಯಲ್ಲ ಈ ಒಂದು ID SWD ID ಸಮಾಜ ಕಲ್ಯಾಣ ಇಲಾಖೆಯ ಒಂದು ID ಏನು ಬಂದಿದ್ದಿಲ್ಲ, ಇದೇ ಒಂದು ID ಹಾಸ್ಟೆಲ್ ID ಆಗಿ ನಿಮಗೆ ಯೂಸರ್ ನೇಮ್ ಆಗಿ ದೊರೆಯುತ್ತೆ. ಸೊ ಹಾಗಾಗಿ ಇದು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡಿಕೊಂಡು ಮತ್ತೆ ಇವಾಗ ಲಾಗಿನ್ ಮಾಡಬೇಕು. ಇಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಕೂಡ ಇದೆ, ಅದನ್ನು ಪ್ರಿಂಟ್ ಕೂಡ ನೀವು ತಗೋಬೋದು. ಯಾಕೆಂದರೆ ನಿಮಗೆ ಪ್ರತಿ ವರ್ಷ ಇದರಲ್ಲೇ ಕೂಡ ಹಾಕೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇದನ್ನು ನೋಟ್ ಮಾಡ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಳ್ಳಿ. ಬನ್ನಿ ಇವಾಗ ಲಾಗಿನ್ ಮಾಡಿ ಯಾವ ರೀತಿ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೇನೆ. ತುಂಬ ಈಸಿ ಇದೆ. ಇಷ್ಟು ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮಗೆ ಕೇವಲ 1 ನಿಮಿಷದಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟನ್ನು ಮಾಡ್ಬೋದು. ನಾನು ಇವಾಗ ಒಂದು ಕಾಪಿಯನ್ನು ಪ್ರಿಂಟನ್ನು ತಗೊತಾ ಇದ್ದೀನಿ. ಯಾವುದಕ್ಕೂ ಇರಲಿ ಅಂತ ವಿದ್ಯಾರ್ಥಿಗೆ ಕೊಡ್ತೀವಿ ನಮ್ಮ ಅಂಗಡಿಯಲ್ಲಿ. ಸೊ ಪ್ರಿಂಟ್ ತೆಗೆದುಗಿಸಿ ನಾನು ಕೊಡ್ತಾ ಇದ್ದೀನಿ. ಪ್ರಿಂಟ್ ತೆಗೆದುಕೊಟ್ಟ ನಂತರ ನಾನು ಈಗ ಲಾಗಿನ್ ಮಾಡಬೇಕು. ಲಾಗಿನ್ ಮಾಡಿದ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಎಷ್ಟೊತ್ತು ಮಾಡಿರೋದು ರಿಜಿಸ್ಟ್ರೇಷನ್ನು, ಇವಾಗ ಲಾಗಿನ್ ಮಾಡಿ ಅಪ್ಲಿಕೇಶನ್ಗೆ ಸಬ್ಮಿಟ್ ಮಾಡಬೇಕು. ನೋಡಿ ಇವಾಗ ಲಾಗಿನ್ ಪೇಜ್ ಬಂದಿದೆ. ಆವಾಗಲೇ ಏನೋ ನಂಬರ್ ಬಂದಿತ್ತಲ್ಲ ನಮಗೆ SWD ನಂಬರು, ಆ ಒಂದು ನಂಬರ್ನ ಯೂಸರ್ ID ಇಲ್ಲಿ ಎಂಟರ್ ಮಾಡಬೇಕು. ಆವಾಗಲೇ ಏನು ಪಾಸ್ವರ್ಡ್ ಏನು ಇಟ್ಕೊಂಡಿರ್ತೀವಲ್ಲ ನಾವು, ಆ ಒಂದು ಪಾಸ್ವರ್ಡನ್ನು ಕೆಳಗಡೆ ಹಾಕಬೇಕು. ಯೂಸರ್ ID ಪಾಸ್ವರ್ಡ್ ಹಾಕಿದ ನಂತರ ನೀವು ಲಾಗಿನನ್ನು ಮಾಡ್ಕೋಬೇಕು. ಲಾಗಿನ್ ಮಾಡಿದ ಮೇಲೆ ಈ ರೀತಿಯಾಗಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನಿಮಗೆ ಸ್ವಲ್ಪ ಲೋಡಿಂಗ್ ತೊಗೊಂಡು ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಹಾಸ್ಟೆಲ್ ಹೆಸರು ತೋರಿಸುತ್ತೆ. ಯಾವೊಂದು ತಾಲೂಕಿಗೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೀರಾ ಆ ಒಂದು ತಾಲೂಕಿನ ಹಾಸ್ಟೆಲ್ ಹೆಸರನ್ನು ತೋರಿಸುತ್ತೆ ನೋಡಿ. ಡಾಕ್ಟರ್ BR ಅಂಬೇಡ್ಕರ್ ಗೌರ್ಮೆಂಟ್ ಪೋಸ್ಟ್ ಮ್ಯಾಟ್ರಿಕ್ ಪ್ರೊಫೆಷನಲ್ ಗರ್ಲ್ಸ್ ಹಾಸ್ಟೆಲ್ ಶರಾಪುರ್ ಅಂತ ಬಂದಿದೆ. ಸೊ ಯಾವೊಂದು ಹಾಸ್ಟೆಲ್ಗೆ ಅಪ್ಲೈ ಮಾಡ್ತಾ ಇದ್ವಿ. ಮತ್ತು ಇಲ್ಲಿ ವೆಕೇಷನ್ ತೋರಿಸುತ್ತೆ ನೋಡಿ ಎಷ್ಟು ಅವೈಲೇಬಲ್ ಇದೆ. ಅವೈಲೇಬಲ್ ವೇಕೆನ್ಸಿ 14 ಅಂತ ಇದೆ. ಅಂದರೆ ಇನ್ನೂ 14 ಜನನ ತಗೋಕ್ಕೆ ಸಾಮರ್ಥ್ಯ ಅವೈಲೇಬಲ್ ಲಭ್ಯ ಇದೆ. ಟೋಟಲ್ ಅಕಾಮಡೇಷನ್ 70 ಜನದ ಒಂದು ಕಾಸ್ಟ್ಲಿ ಇದೆ ಅಂತ. ಸೀಟ್ ಅವೈಲೇಬಲ್ ಇರೋದು ಟೋಟಲ್ 70ರಲ್ಲಿ 14 ಅವೈಲೇಬಲ್ ಇದೆ. SC ವೇಕೇಷನ್ 3, ಅದರ್ಸು 11 ಅಂತ ಕೊಟ್ಟಿದ್ದಾರೆ. ಒಟ್ಟು ಇನ್ನು 14 ಅವರಿಗೆ ಬೇಕಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಅವೈಲೇಬಲ್ ಇದೆ ಹಾಸ್ಟೆಲ್ಗೆ ಅಪ್ಲೈ ಮಾಡುವಾಗ ನೀವು ಎಷ್ಟು ಜನಕ್ಕೆ ಇನ್ನೂ ಅವೈಲೇಬಲ್ ಇದೆಯಾ ಇಲ್ಲ ಅಂತ ಇಲ್ಲಿ ನಿಮಗೆ ಶೋ ಆಗುತ್ತಾ ಹೋಗುತ್ತೆ. ಸೊ ಇದ್ರ ಮೇಲೆ ಗೊತ್ತಾಗುತ್ತೆ ನಿಮಗೆ ಇನ್ನೂ ಎಷ್ಟು ಜನಕ್ಕೆ ತೊಗೊತಾರೆ ಈ ಒಂದು ಹಾಸ್ಟೆಲಲ್ಲಿ ಅಂತ ನಿಮಗೆ ಐಡಿಯಾ ಬರುತ್ತೆ. ಸೊ ಇಲ್ಲಿ ವ್ಯೂ ಅಂತ ಕೊಟ್ಟರೆ ನಿಮಗೆ ಒಂದು ಹಾಸ್ಟೆಲ್ ಫೋಟೋ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಏನೇನು ಕಾಣ್ತಾ ಇದೆಯಲ್ಲ ಹಾಸ್ಟೆಲು, ನಿಮ್ಗೆ ಯಾವ ಒಂದು ಹಾಸ್ಟೆಲು ಅನ್ನೋದಕ್ಕೆ ಇಲ್ಲಿ ಫೋಟೋ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಆ ಒಂದು ಫೋಟೋ ನೋಡ್ಕೋಬೋದು ಹಾಸ್ಟೆಲ್ ಯಾವ ರೀತಿ ಇದೆ ಅಂತ ನೋಡಿ ಕೊಟ್ಟಿದ್ದಾರೆ. ಅವೈಲೇಬಿಲಿಟಿ ಏನು ಎಷ್ಟು ಜನ ತೊಗೊತೀವಿ ವಿದ್ಯಾರ್ಥಿಗಳನ್ನು ಅಂತ ಕೆಳಗಡೆ ಡೀಟೇಲ್ಸ್ ಇರುತ್ತೆ. ನೋಡ್ಕೊಳ್ಳಿ ಒಂದು ಸಲ. ನೋಡಿಕೊಂಡು ಮೇಲ್ಗಡೆ ಕೂಡ ಒಂದು ಅಪ್ಲೈ ಅಂತ ಏನು ಕಾಣ್ತಾ ಇದೆ ನೋಡಿ, ಆ ಒಂದು ಅಪ್ಲೈ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ಗೆ ಹೋಗುತ್ತೆ. ಇವಾಗ ನಾನು ಅಪ್ಲೈ ಅಂತ ಕೊಡ್ತಾ ಇದ್ದೀನಿ ನೋಡಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಸ್ವಲ್ಪ ಲೋಡಿಂಗ್ ತೊಗೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಮೈ ಅಪ್ಲಿಕೇಶನ್ ಸ್ಟೇಟಸ್ಸು ಇಲ್ಲಿ ಅಪ್ಲೈಡ್ ಹಾಸ್ಟೆಲ್ ನೇಮ್ ಕೂಡ ತೋರಿಸ್ತಾ ಇದೆ. ಅಪ್ಲಿಕೇಶನ್ ID ಕೂಡ ತೋರಿಸ್ತಾ ಇದೆ. ಅಪ್ಲಿಕೇಶನ್ ಡೇಟ್ ಕೂಡ ಇಲ್ಲಿ ತೋರಿಸ್ತಾ ಇದೆ.
ಯಾವುದೋ ಅಪ್ಲಿಕೇಶನ್ ಡೇಟ್ ಕೂಡ ತೋರಿಸ್ತಾ ಇದೆ, ಅಪ್ಲಿಕೇಶನ್ ID ಕೂಡ ಬಂದಿದೆ ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಪೆಂಡಿಂಗ್ ಅಂತ ಬರ್ತಾ ಇದೆ. ಯಾಕಂದರೆ ಇನ್ನೂ ಅಪ್ರೂವಲ್ ಆಗಿಲ್ಲ, ಅಲಾಟ್ಮೆಂಟ್ ಆಗಿರೋದಿಲ್ಲ ಹಾಸ್ಟೆಲ್, ಹಾಗಾಗಿ ಪೆಂಡಿಂಗ್ ಅಂತಿದೆ. ಇಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಒಂದು PDF ನಿಮಗೆ ಡೌನ್ಲೋಡ್ ಆಗುತ್ತೆ, ಅಂದರೆ ಪ್ರಿಂಟ್ ಬರುತ್ತೆ. ಇದನ್ನು ಒಂದು ಕಾಪಿಯನ್ನು ಪ್ರಿಂಟ್ ತಗೋಬೇಕು ಅಥವಾ ನೀವು PDF ಅಲ್ಲಿ ಕೂಡ ಸೇವನ್ನು ಮಾಡ್ಕೋಬೋದು. ಇಷ್ಟೇ ಸ್ನೇಹಿತರೆ ಬರೋದು. ಇದೇ ಒಂದು ಇಲ್ಲೇನು ಕಾಣ್ತಾ ಇದೆ ನಿಮಗೆ ಶೋ ಆಗ್ತಾ ಇದೆಯಲ್ಲ, ಇದಿಷ್ಟು ನೀವು ಪ್ರಿಂಟನ್ನು ತಗೊಂಡು ಯಾವೊಂದು ಸಂಬಂಧಪಟ್ಟ ಇಲಾಖೆಗೆ ಹೋಗಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕು. ಸಪೋರ್ಟಿಂಗ್ ಡಾಕ್ಯುಮೆಂಟ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಕ್ಯಾಸ್ಟ್ ಇನ್ಕಮು ಮತ್ತು ಅಡ್ಮಿಷನ್ ರಿಸಿಪ್ಟು, ಮಾರ್ಕ್ಸ್ ಕಾರ್ಡ್ನೊಂದಿಗೆ ಎಲ್ಲ ಒಂದು ಡಾಕ್ಯುಮೆಂಟನ್ನು ತೊಗೊಂಡೋಗಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ನೀವು ಸಬ್ಮಿಟನ್ನು ಮಾಡಬೇಕು. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ಕೇವಲ 10 ನಿಮಿಷದಲ್ಲಿ ನೀವೊಂದು ಹಾಸ್ಟೆಲ್ ಅಪ್ಲಿಕೇಶನು ನಿಮ್ಮ ಒಂದು ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಯಾವುದೇ ರೀತಿ ಆನ್ಲೈನ್ ಸೆಂಟ್ರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಸೊ ನಿಮ್ಗೆ ಗೊತ್ತಾಗಿಲ್ಲ, ನಮಗೆ ಹಾಕೋಕ್ಕೆ ಬರೋದಿಲ್ಲ ಅಂದರೆ ಹತ್ತಿರದ ಒಂದು ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕೋಬೋದು. ಅಲ್ಲಿ ₹100 ಚಾರ್ಜ್ ಮಾಡ್ತಾರೆ, ಆ ಒಂದು ₹100 ಕೊಟ್ಟು ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕೋಬೋದು ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.